ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ನಿನ್ನೆ ತೆರೆ ಬಿದ್ದು ಹೋಯ್ತು. ಆದ್ರೆ ಈ ಎಲ್ಲಾ ಸಂಪುಟ ವಿಸ್ತರಣೆ ಆದ ಬಳಿಕ ಎಲ್ಲವೂ ಮುಗಿದು ಹೋಯ್ತಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ ಇಲ್ಲ, ಹೊಸದೊಂದು ಟೆನ್ಷನ್ ಶುರುವಾಗಿದೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಕಾರಣ ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನ ಮಿಸ್ ಆಗ್ತಾ ಇದ್ದಂತೆ ಬಂಡಾಯದ ಬೇಗುದಿ ಜಾಸ್ತಿ ಆಗಿ ಪಕ್ಷದ ವಲಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಿನ್ನೆ ಸಾಕಷ್ಟು ಜನ ಶಾಸಕರು ಮಾತನಾಡ್ತಾ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ನಾವು ಶಾಸಕ ಸ್ಥಾನಕ್ಕೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬರೀ ನಿನ್ನೆ ಮಾತ್ರ ಅಲ್ಲ, ಇವತ್ತು ಕೂಡ ಆ ಪ್ರಹಸನ ಮುಂದುವರೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತೆಷ್ಟು ಜನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಈ ಬಂಡಾಯವನ್ನ ಹೇಗೆ ಕಡಿಮೆ ಮಾಡ್ತಾರೆ, ಅಸಮಾಧಾನಗಳನ್ನ ಹೋಗಲಾಡಿಸ್ತಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಸದ್ಯಕ್ಕೆ ಸಾಲು ಸಾಲು ಸವಾಲುಗಳಂತೂ ಇದ್ದೇ ಇದೆ. ಪ್ರಮುಖವಾಗಿ ಇರುವ ಸಚಿವ ಸ್ಥಾನಗಳ ಪೈಕಿ ಒಂದೇ ಒಂದು ಸ್ಥಾನ ಈಗ ಬಾಕಿ ಉಳ್ಕೊಂಡಿದೆ. ಆ ಒಂದು ಸ್ಥಾನ ಯಾರ ಪಾಲಾಗುತ್ತೋ ಗೊತ್ತಿಲ್ಲ. ಬಟ್ ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಂತೆ ಸಹಜವಾಗಿ ಪಕ್ಷಕ್ಕೂ ಕೂಡ ಇದು ಟೆನ್ಷನ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಟಾಸ್ಕ್ ಇದು. ಸಚಿವ ಸ್ಥಾನ ಸಿಗದೆ ಹೋಗಿರೋದಕ್ಕೆ ಅಸಮಾಧಾನ, ರಾಜೀನಾಮೆ ಪರ್ವ ಪಕ್ಷದ ವಲಯದಲ್ಲಿ ಶುರುವಾಗಿ ಹೋಗಿದೆ. ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಭುಗಿಲೆದ್ದಿದೆ ಹಿರಿಯ ಶಾಸಕರ ಅಸಮಾಧಾನ. ಹಿರಿತನ ಪಕ್ಷ ನಿಷ್ಠೆಗೆ ಬೆಲೆ ಕೊಡದೆ ಇರೋದಕ್ಕೆ ಹಿರಿಯ ಶಾಸಕರು ಬಂಡಾಯ ಎದ್ದಿದ್ದಾರೆ. ನಿನ್ನೆಯೇ ಶಾಸಕ ಸ್ಥಾನಕ್ಕೆ ಯಶವಂತರಾಯ ಪಾಟೀಲ್ ರಾಜೀನಾಮೆ ಕೊಟ್ಟಾಯಿತು. ಇವತ್ತು ಮತ್ತಷ್ಟು ಶಾಸಕರು ಹೋಗಿ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಸಚಿವ ಸ್ಥಾನ ಸಿಗದೆ ಹೋಗಿರೋದಕ್ಕೆ 20ಕ್ಕೂ ಹೆಚ್ಚು ಶಾಸಕರು ಅಸಮಾಧಾನ ಹೊರಹಾಕಿದ್ದು, ಬೇಸರಗೊಂಡಿರೋ ಶಾಸಕರನ್ನ ಸಮಾಧಾನ ಮಾಡೋದೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲಾಗಿ ಹೋಗಿದೆ. ಹೈಕಮಾಂಡ್ ಭೇಟಿ ಮಾಡಿ ಅಳಲು ತೋಡ್ಕೊಳ್ಳೋದಕ್ಕೆ ಶಾಸಕರು ಪ್ಲಾನ್ ರೂಪಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ಹಾಗಾದ್ರೆ ಅಸಮಾಧಾನಿತರು ಯಾರು? ಇರುವ 20 ಸ್ಥಾನಗಳಿಗೆ ಹೆಂಗಿತ್ತು ಅಂತ ಅಂದ್ರೆ ಆ ಲಿಸ್ಟ್ 80ಕ್ಕೂ ಹೆಚ್ಚು ಶಾಸಕರು ನಾವು ಕೂಡ ಸಚಿವಾಕಾಂಕ್ಷಿ ಅಂತ ದೆಹಲಿಯಲ್ಲಿ ಬಿಡ್ಬಿಟ್ರು, ಲಾಭಿ ಮಾಡಿದ್ರು, ಒತ್ತಡ ಹಾಕಿದ್ರು. ಬಟ್ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಸಿಗದೆ ಹೋಗಿರೋದಕ್ಕೆ ಬೇಸರ ಇದ್ದೇ ಇರುತ್ತೆ. ಅಸಮಾಧಾನಿತ ಶಾಸಕರ ಲಿಸ್ಟ್ ಕೂಡ ದೊಡ್ಡದಾಗಿದೆ. ಯಶವಂತರಾಯಗೌಡ ಪಾಟೀಲ್ ಇಡ್ಡಿ ಶಾಸಕರು ನಿನ್ನೆ ಹೋಗಿ ರಾಜೀನಾಮೆ ಕೊಟ್ಬಿಟ್ರು ಬೇಸರದಲ್ಲಿ. ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಶಾಸಕರು ಅವರು ಕೂಡ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಕಾರಣ ಸಂಭಾವ್ಯರ ಪಟ್ಟಿಯಲ್ಲಿ ತಮ್ಮ ಹೆಸರಿತ್ತು, ಬಟ್ ಕೊನೆ ಕ್ಷಣದಲ್ಲಿ ಮಿಸ್ ಆಯಿತು ಅನ್ನುವಂತಹ ಬೇಸರ ಅವರಿಗಿದೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರು ಅವ್ರಿಗೂ ಕೂಡ ಅಸಮಾಧಾನ ನೋಡೋದಕ್ಕೆ ಸಿಗ್ತಾ ಇದೆ ಸಚಿವ ಸ್ಥಾನ ಸಿಗದೆ ಹೋಗಿರೋದಕ್ಕೆ. ಅದೇ ರೀತಿ ಬಿ.ಕೆ. ಸಂಗಮೇಶ್ ಭದ್ರಾವತಿಯ ಶಾಸಕರು ಅಸಮಾಧಾನಗೊಂಡಿದ್ದಾರಂತೆ. ಬಟ್ ಅವರ ಮುಂದಿನ ನಡೆ ಏನು ಅನ್ನೋದು ಸದ್ಯ ಇರುವ ಪ್ರಶ್ನೆ. ಪ್ರಮುಖವಾಗಿ ಬಹಳ ಗಮನ ಸೆಳೆದಿರುವಂತಹ ಹೆಸರು ಅಂದ್ರೆ ಬೇಳೂರು ಗೋಪಾಲಕೃಷ್ಣ. ಸಾಗರದ ಶಾಸಕರು ಬಹಳ ಲಾಭಿ ಒತ್ತಡ ಹಾಕಿ ಎಲ್ಲ ಮಾಧ್ಯಮದ ಮುಂದೆ ಕನ್ಫರ್ಮ್ ನನಗೆ ಸಚಿವ ಸ್ಥಾನ ಭರವಸೆ ಸಿಕ್ಕಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಬಂದಿತ್ತು. ಬಟ್ ಕೊನೆ ಕ್ಷಣದಲ್ಲಿ ಲಿಸ್ಟ್ ಅಲ್ಲಿ ಅವ್ರ ಹೆಸರಿಲ್ಲ ಅನ್ನುವಂತಹ ಅಸಮಾಧಾನ ನೋಡೋದಕ್ಕೆ ಸಿಗ್ತಾ ಇದೆ. ಅದರ ಜೊತೆಗೆ ಹಿರಿತನ ಅನ್ನೋ ಕಾರಣಕ್ಕೆ ಆರ್.ವಿ. ದೇಶಪಾಂಡೆ ಅವರು ಹಳಿಯಾಲದ ಶಾಸಕರು, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಬಟ್ ಆರ್.ವಿ. ದೇಶಪಾಂಡೆ ಅವರು ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ಸಚಿವರಾಗಿ ಕೆಲಸ ಮಾಡಿದವರು ನೀವೇ ಮತ್ತೆ ಸ್ಥಾನಗಳನ್ನ ಕೇಳೋದ್ರಿಂದ ಬೇರೆಯವ್ರಿಗೆ ಅವಕಾಶ ಬೇಕಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಬಟ್ ಎನಿವೆ ನನಗೂ ಕೂಡ ಅಸಮಾಧಾನ ಇದೆ ಅಂತ ಆರ್.ವಿ. ದೇಶಪಾಂಡೆ ಅವರು ಕೂಡ ಹೇಳ್ಕೊಳ್ತಿದ್ದಾರೆ. ಅಶೋಕ್ ಪಟ್ಟಣ್ ರಾಮದುರ್ಗ ಶಾಸಕರು ಅವ್ರಿಗೂ ಕೂಡ ಅಸಮಾಧಾನ ಇದ್ದಂಗೆ ಕಾಣಿಸುತ್ತೆ. ಕಾರಣ ಅವರು ಕೂಡ ಸಚಿವಾಕಾಂಕ್ಷಿ ಆಗಿದ್ರು. ಟಿ.ಬಿ. ಜಯಚಂದ್ರ ಹಲವು ಬಾರಿ ಸಚಿವರಾಗಿ ಕೆಲಸ ಮಾಡಿದವರು, ಅದು ಕೂಡ ಪ್ರಮುಖ ಖಾತೆಗಳ ಜವಾಬ್ದಾರಿಯಲ್ಲಿ ನಿರ್ವಹಿಸಿರುವಂತಹ ಟಿ.ಬಿ. ಜಯಚಂದ್ರ ಅವ್ರಿಗೂ ಕೂಡ ಮತ್ತೊಮ್ಮೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ರಂತೆ. ಬಟ್ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಮಿಸ್ ಆಯಿತು ಅನ್ನೋ ಕಾರಣಕ್ಕೆ ಟಿ.ಬಿ. ಜಯಚಂದ್ರ ಅವರು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಎಚ್.ಕೆ. ಪಾಟೀಲ್ ಹಿರಿಯರು, ಹಲವು ಬಾರಿ ಸಚಿವರಾಗಿ ಕೆಲಸ ಮಾಡಿದವರು, ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟವರು. ಬಟ್ ಈ ಬಾರಿ ಕೂಡ ಕೊನೆ ಕ್ಷಣದಲ್ಲಿ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಬಹುದು ಪಕ್ಷ ಅಂತ ಅಂದುಕೊಂಡಿದ್ರು. ಬಟ್ ಇಲ್ಲ, ಎಚ್.ಕೆ. ಪಾಟೀಲ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಮಿಸ್ ಆಗಿದೆ. ಅದೇ ರೀತಿ ಎನ್.ವೈ. ಗೋಪಾಲಕೃಷ್ಣ ಮೊಳಕಾಲ್ಮೂರು ಶಾಸಕರು ಅಸಮಾಧಾನಗೊಂಡಿದ್ದಾರಂತೆ ಸಚಿವ ಸ್ಥಾನ ಸಿಗದೆ ಹೋಗಿರೋದಕ್ಕೆ. ಷಡಕ್ಷರಿ ಎಂ ಕೃಷ್ಣಪ್ಪ ವಿಜಯನಗರದ ಶಾಸಕರು ಎಂ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣ ಅವರ ಹೆಸರು ಮುನ್ನೆಲೆಯಲ್ಲಿತ್ತು ಸಚಿವ ಸ್ಥಾನ ಸಿಗಬಹುದು ಅಂತ. ಬಟ್ ಅಪ್ಪನಿಗೂ ಇಲ್ಲ ಮಗನಿಗೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಹಾಗಾಗಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ನಿನ್ನೆ ವಿಜಯನಗರದಲ್ಲಿ ಅವರ ಬೆಂಬಲಿಗರು ಹೋರಾಟ ಪ್ರೊಟೆಸ್ಟ್ ಮಾಡಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಬಿಕಾಸ್ ಅವರೆಲ್ಲ ಸಿದ್ದರಾಮಯ್ಯನವರ ಫಾಲೋವರ್ಸ್, ಸಿದ್ದರಾಮಯ್ಯನವರ ಜೊತೆಗೆ ಗಟ್ಟಿ ಹಾಕಿ ನಿಂತವರು. ಬಟ್ ಅವರಿಗೆ ಈಗ ಸಚಿವ ಸ್ಥಾನ ಸಿಗದೆ ಹೋಗಿರೋ ಬೇಸರ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ನಂಜೇಗೌಡ, ನಾರಾಯಣಸ್ವಾಮಿ, ಹಂಪನಗೌಡ ಬಾದರ್ಲಿ, ಶ್ರೀನಿವಾಸ್, ಆರ್.ಬಿ. ತಿಮ್ಮಾಪುರ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಕೆಲಸ ಮಾಡಿದವರು. ಬಟ್ ಹಲವು ಬಾರಿ ಅವರು ಸಾಕಷ್ಟು ಆರೋಪಗಳನ್ನ ಫೇಸ್ ಮಾಡಿದ್ದಾರೆ ಇಲಾಖೆಗೆ ಸಂಬಂಧಪಟ್ಟಂತೆ, ಅಕ್ರಮ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ. ಎನಿವೆ ಮತ್ತೊಮ್ಮೆ ಅವಕಾಶ ಸಿಗಬಹುದು ನನಗೆ ಅಂತ ಅಂದುಕೊಂಡಿದ್ರು ಆರ್.ಬಿ. ತಿಮ್ಮಾಪುರ ಅವರು. ಬಟ್
ಕೊನೆ ಕ್ಷಣದಲ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಮಿಸ್ ಆಗಿದೆ. ಇವರೆಲ್ಲರೂ ಕೂಡ ಅಸಮಾಧಾನಿತರು. ಬಟ್ ಇವರ ನಡೆ ಏನು ಅನ್ನೋದಕ್ಕಿಂತ ಸಂಪುಟ ವಿಸ್ತರಣೆ ಅಥವಾ ರಚನೆ ಆದಾಗೆಲ್ಲ ಇಂಥ ಅಸಮಾಧಾನಗಳು, ಬಂಡಾಯ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಪಕ್ಷ ಅದನ್ನ ಡಿಸೈಡ್ ಮಾಡುತ್ತೆ. 1-to-1 ಮೀಟಿಂಗು ಅಥವಾ ಕರೆದು ಅವ್ರನ್ನ ಸಮಾಧಾನ ಮಾಡೋದು, ಭರವಸೆಗಳನ್ನು ಕೊಡೋದು, ಆ ಮೂಲಕ ಅಸಮಾಧಾನವನ್ನು ಹೋಗಲಾಡಿಸುವ ಕೆಲಸಗಳಾಗುತ್ತೆ. ಈಗಲೂ ಕೂಡ ಹಾಗೆ ಆಗಬಹುದು.